ಹೊಸ ನಿರ್ದೇಶಕನ ಎಲ್ಲ ನೋಡಿ ನಿಮಗೆ ಇಷ್ಟ ಆದರೆ ಅಷ್ಟೇ ಸಾಕು. ನೀನು ಬೇಡ, ಅದಕ್ಕಿಂತ ಖುಷಿ ನೀನು ಇರಲ್ಲ. ನಾವು ತುಂಬ ಹಳ್ಳಿ ಬಿಟ್ಟಿದ್ದಾಗ ಒಡನಾಟ ಚೆನ್ನಾಗಿತ್ತು. ಯಾವುದನ್ನು ಕಂಡಿಡಿಯಕ್ಕೆ ಆಗ್ತಿಲ್ಲ ತಾನೆ. ನಿಮ್ಗೇನ್ ಇಷ್ಟನೋ ಖುಷಿಯಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ. ಸೂಪರ್ ಆಗಿರ್ತೀರ, ಎಲ್ಲ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಆಲ್ರೆಡಿ ಈಗ ಗೊತ್ತಿರುತ್ತೆ ಈ ವಿಡಿಯೋ ಕಂಟೆಂಟ್ ಏನು ಅಂತ. ಇವತ್ತು ರಕ್ಕಸಪುರದೊಳನ್ನು ಮೂವಿ ಪ್ರೀಮಿಯರ್ ಶೋ ಆಗಿ ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಮೈಸೂರು DRCಲಿ. ಇದರಲ್ಲಿ ರಾಜ್ಬಿ ಶೆಟ್ಟಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ರವಿ ವರ್ಮ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರೋ ಮೂವಿ. ಈ ಮೂವಿನ ಡೈರೆಕ್ಷನ್ ಮಾಡಿರೋದು ನಮ್ಮ ಸ್ನೇಹಿತರು, ಹಾಗೆ ನಮ್ಮ ಬ್ರದರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರವಿ ಅಣ್ಣ ಅಂತ KDಲಿ ಅಸೋಸಿಯೇಟ್ ಡೈರೆಕ್ಷನ್ ಆಗಿ ಕೆಲಸ ಮಾಡ್ತಾಯಿದ್ರು. ಹೋಗಿದ ತಕ್ಷಣ ನಾನು ಫಸ್ಟ್ ಮಾತಾಡ್ಸಿದ್ದೆ ಅವ್ರನ್ನ. ಇದ್ರ ಜೊತೆಗೆ ಈ ಮೂವಿಲಿ ಅಸೋಸಿಯೇಟ್ ಡೈರೆಕ್ಷನ್ ಮಾಡಿರೋರು ತುಂಬ ನಮಗೆ ಆತ್ಮೀಯದಾರ. ಅವ್ರನ್ನೂ ಕೂಡ ಎಲ್ಲ ಮಾತಾಡಿಸ್ಕೊಂಡು ನಾವು ಮೂವಿ ನೋಡೋದಕ್ಕೆ ಹೊರಟು. ನಮಸ್ಕಾರ ಸರ್. ಮೊದಲೇ ಎನರ್ಜಿ ಮೈಸೂರು ಮಾತ್ರ ಅನ್ಸುತ್ತೆ. ಸಿನಿಮಾ ನೋಡೋದಕ್ಕಿಂತ ಮುಂಚೆ ಎನರ್ಜಿ ತೋರಿಸುವಂಥವ್ರು. ಸೊ ಮೊದಲಿಗೆ ಕನ್ನಡ ಸಿನಿಮಾ ಕರ್ತನಾಗಿ ನಿಮಗೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವತ್ತೂ ಕೂಡ ಕನ್ನಡ ಸಿನಿಮಾ ಅಂದ್ರೆ ಕೈ ಹಿಡಿದ್ರಲ್ಲಿ ಮೈಸೂರು ಯಾವತ್ತೂ ಮುಂದೆ ನಿಂತಿರುವಂತವ್ರು. ಅದಕ್ಕೋಸ್ಕರ ಥ್ಯಾಂಕ್ ಯು. ಸೊ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ ರವಿ ವರ್ಮಾ ಅವರು, ಜೊತೆಗೆ ನಮ್ಮ ನಿರ್ದೇಶಕರು ಇದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಹೊಸ ನಿರ್ದೇಶಕನ ಒಂದು ಸಣ್ಣ ಸಿನಿಮಾವನ್ನ, ಸಣ್ಣ ಪ್ರಯತ್ನವನ್ನ ನೋಡಿದ್ರು. ಅಷ್ಟೇ ದಯಾಳುಗಳಾಗಿ, ಮೈಸೂರಿಗರಾಗಿ ಈ ಸಿನಿಮಾನ ನೋಡ್ಬೇಕು. ಇದೊಂದು ಥ್ರಿಲ್ಲರ್ ಸಿನಿಮಾ. ಅಂಡ್ ನಮ್ಮ ಇಡೀ ಟೀಮ್ ಅನ್ನ ಆಮೇಲೆ ಪರಿಚಯ ಮಾಡ್ತೀವಿ. ಯಾಕಂದ್ರೆ ನಾವು ಮೈಸೂರಿಗೆ ಮೊದಲ ಪ್ರೀಮಿಯರ್ ತರಬೇಕು ಅಂತ ಪ್ರೀತಿಯಿಂದ ತಂದಿದ್ದೀವಿ. ಅಷ್ಟೇ ಪ್ರೀತಿಯಿಂದ ನೀವು ಕೂಡ ಸಿನಿಮಾ ನೋಡಿ ನಮ್ಮನ್ನು ಹರಿಸ್ತೀರಾ ಅಂತ. ಜೊತೆಗೆ ಸಿನಿಮಾ ಇಷ್ಟ ಆಯ್ತು ಅಂದ್ರೆ ನಿಮ್ಮ Instagram ಅಂಡ್ Facebook ನಮಗ್ ಕೊಡ್ಬೇಕು ಒಂದ್ ದಿವಸ, ಇವತ್ತು ರಾತ್ರಿ. ಓಕೆ, ನಾನು ರಿಪ್ಲೈ ಮಾಡ್ತೀನಿ. ಜೊತೆಗೆ DRC ಅವರಿಗೆ ದೊಡ್ಡ ಥ್ಯಾಂಕ್ಸ್. ಸಿನಿಮಾ ಸ್ಟಾರ್ಟ್ ಮಾಡೋಣ. ಇನ್ನೊಂದು, ಹೊರಗೆ ಹೋಗ್ಬೇಕಾದ್ರೆ ನಿಮ್ಮ ರಿವ್ಯೂ ಕೇಳ್ತಾರೆ. ನಿಮ್ಗೆ ಸಿನಿಮಾ ಹೇಗ್ ಅನ್ಸ್ತು ಅದನ್ನ ಹೇಳಿದ್ರೆ ನಮಗ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಸಿನಿಮಾ ಇದೇ ಹೇಳ್ತೀನಿ. ಇಲ್ಲಾಂದ್ರೆ ಮತ್ತೊಂದು ರಿವ್ಯೂ ಇಲ್ಲೇ ಬರ್ಬೇಕು. ಒಂದ್ ನಿಮಿಷ. ವಿಲನ್ ಇಷ್ಟ ಆದ್ರು ಅಂದ್ರೆ 6ನೇ ತಾರೀಕು ಅಷ್ಟೊತ್ತಿಗೆ ಕರ್ನಾಟಕದಲ್ಲಿ ಅವರು ನೀವು ಹೀರೋ ಮಾಡಿದ್ರು. ಮಾಡ್ತೀರಾ? ಮಾಡಿದ್ರಿ ಅಂದ್ರೆ ಏನಾಗುತ್ತೆ ಅಂದ್ರೆ ಕನ್ನಡಕ್ಕೆ ಇನ್ನೊಬ್ಬ ಒಳ್ಳೆ ನಟ ಸಿಗ್ತಾನೆ ಅಲ್ವಾ? ಒಂದೇ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಕೂಡ ಹೊರಗಡೆ ಹೋಗ್ಬೇಕಾದ್ರೆ ರಿವ್ಯೂ ಇದೆ, ಆ ರಿವ್ಯೂಗಳನ್ನ ಹೇಳ್ಕೊಳ್ಳಿ. ಓಕೆ, ಅಂಡ್ ನಿಮ್ಮ Instagram Facebook ಅಲ್ಲಿ ನಿಮ್ಗೆ ಸಿನಿಮಾ ಏನಿಸ್ತು ಹೇಳಿ. ಎಲ್ಲ ನೋಡಿ ನಿಮಗೆ ಇಷ್ಟ ಆದರೆ ಅಷ್ಟೇ ಸಾಕು. ನೀನು ಬೇಡ, ಅದಕ್ಕಿಂತ ಖುಷಿ ನೀನು ಇರಲ್ಲ. ನೀವೇ ಪಬ್ಲಿಸಿಟಿ ಮಾಡ್ಕೊಳ್ಳಿ. ನಿಮ್ಮ ಸಿನಿಮಾ ಚೆನ್ನಾಗಿದೆ, ಅವತ್ತಿನ ಇಂಟರ್ವ್ಯೂ ಸಿನಿಮಾ ಚೆನ್ನಾಗಿದೆ, ವಿಡಿಯೋ ಇವರು ನಮಗೆ ತುಂಬ ಪರಿಚಯ. ಯಾಕಂದರೆ KDಲಿ ಇವ್ರ ಜೊತೆ ಎಲ್ಲ ನಾವು ಕೂಡ ಸ್ವಲ್ಪ, ಇವರು ಅಣ್ಣ ಟೆಕ್ನಿಷಿಯನ್ ಆಗಿ ಮಾಡ್ತಾಯಿದ್ರು. ನಾವು ತುಂಬ ಹಳ್ಳಿ ಬಿಟ್ಟಿದ್ದಾಗ ಒಡನಾಟ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ನನಗೂ ತುಂಬ ಇಷ್ಟ ಆಗಿದೆ. ಥ್ರಿಲ್ಲರ್ ಇದೆ, ಒಳ್ಳೆ ಸಬ್ಜೆಕ್ಟ್ ಇದೆ, ಒಳ್ಳೆ ಮೆಸೇಜು ಇದೆ. ದಯವಿಟ್ಟು ನಾವು ನಂಬಿಕೆಯಾದಷ್ಟು ಪಬ್ಲಿಸಿಟಿ ಮಾಡೇ ಮಾಡ್ತೀವಿ ಮೈಸೂರಲ್ಲಿ. ಅಣ್ಣ ನಿಮಗೆ ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಚೆನ್ನಾಗಿ ನಡೆಯುತ್ತಾ ಕಾಮಿಡಿ ತುಂಬ ಇಷ್ಟ ಆಯಿತು. ಹಾಗೆ ನಿಮ್ಮ ಮುಂದಿನ ಫ್ಯೂಚರ್ಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಇದು ಒಳ್ಳೆ ಸಕ್ಸಸ್ ಆಗಲಿ. ಥ್ರಿಲ್ಲರ್ ಆಗೂ ಇದೆ, ಒಂಥರ ಸಸ್ಪೆನ್ಸ್ ಆಗೂ ಇದೆ. ಯಾವುದನ್ನು ಕಂಡಿಡಿಯಕ್ಕೆ ಆಗ್ತಿಲ್ಲ ತಾನೆ. ಇವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ಏನಂದರೆ ನಮ್ಮ ಸಿನಿಮಾದಲ್ಲಿ
ಒಬ್ಬೊಬ್ರು ಕುತ್ಕೊಂಡು ಹೇಳ್ತಾ ಇರ್ತಾರೆ ನೋಡಿ ನೆಕ್ಸ್ಟ್ ಸೀನ್ ಹಿಂಗೆ ಆಗ್ತಿದೆ, ನೆಕ್ಸ್ಟ್ ಸೀನ್ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅದು ಕರೆಕ್ಟಾಗಿ ಅದೇ ಆಗ್ತಾ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಹಂಗಾಗಿಲ್ಲ ತಾನೆ. ಯಾಕಂದರೆ ಸೆಕೆಂಡ್ ಹಾಫ್ ಅದು ಫೇಸರ್ ಇದಿಲ್ಲ ಅದು ನಮಗೆ ಥ್ರಿಲ್ಲಿಂಗ್ ಅವರ ಇವ್ರ ಸೆಕೆಂಡ್ ಹಾಫ್ ನೋಡಿ ಆದಮೇಲೆ ಲಾಸ್ಟ್ 15 ನಿಮಿಷ ಇರಿ. ಸೊ ಫೈನಲಿ ನಾನು ರಕ್ಕಸಪುರದ ಮೂವಿ ನೋಡಾಯಿತು. ನನಗಂತೂ ತುಂಬಾ ಇಷ್ಟ ಆಗಿದೆ. ಒಳ್ಳೆ ಸಸ್ಪೆನ್ಸ್ ಇದೆ, ಒಳ್ಳೆ ಥ್ರಿಲ್ಲರ್ ಇದೆ, ಫನ್ನು ಇದೆ ಮಧ್ಯದಲ್ಲಿ. ಹಾಗೆ ಈ ಮೂವಿಗೆ, ಈ ತಂಡಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂಥ ಕರುಣೆ